ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂಥ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಜೊತೆ ಇದ್ದಾರೆ ಸರ್. ಈಗ ನಾಮಪತ್ರ ಸಲ್ಲಿಕೆ ಮಾಡಿ ಈಗ ಪ್ರಚಾರ ಕೂಡ ಪ್ರಾರಂಭ ಮಾಡಿದರೆ ಹೇಗಿದೆ ಸರ್ ಜನರು? ಚೆನ್ನಾಗಿದೆ. ಈಗ ತಾನೇ ಆರಂಭ ಆಗ್ತಾ ಇದೆ. ನಾಳೆಯಿಂದ ಕಾವು ಇನ್ನೂ ಮತ್ತಷ್ಟು ಹೆಚ್ಚಾಗ್ತದೆ. ನಾವು ಬಹಿರಂಗ ಚುನಾವಣಾ ಪ್ರಚಾರವನ್ನು ನಾಳೆಯಿಂದ ಹಮ್ಮಿಕೊಂಡಿದ್ದೇವೆ. ಯಲಹಂಕ, ಹೊಸಕೋಟೆ 2 ಹೋಬಳಿಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತಿನಿಂದ ಮುಂದಿನ 20 ದಿವಸಗಳು ಬಹಳಷ್ಟು ನಮ್ಮ ಕಾರ್ಯಕರ್ತರು ಮತ್ತಷ್ಟು ಉತ್ಸಾಹದಿಂದ ಮನೆ ಮನೆಗೆ ತೆರಳಿ ಮತಯಾಚನೆಯಲ್ಲಿ ಕೂಡ ಭಾಗವಹಿಸುವಂಥದ್ದು ಇದಾಗುತ್ತೆ. ಮತ್ತು ಬಹಳ ಸ್ಪಷ್ಟವಾಗಿ ಗೋಚರಿತಾ ಇದೆ, ಕಾಣಿಸ್ತಾ ಇದೆ. ಮೋದಿಯವರಿಗೆ ಹ್ಯಾಟ್ರಿಕ್ ಗೆಲುವನ್ನು ತಂದುಕೊಡ್ಬೇಕು ಅಂತ ಕಾರ್ಯಕರ್ತರು ಮಾತ್ರ ಅಲ್ಲ, ಬಹುಶಃ ಜನಸಾಮಾನ್ಯರು ಕೂಡ ಇವತ್ತು ತೀರ್ಮಾನ ಮಾಡಿದ್ದಾರೆ ಅವ್ರ ಮನಸ್ಸಿನಲ್ಲಿ. ಇನ್ನೂ ಹೇಳ್ಬೇಕಂದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿದ್ದಾರೆ ಅವ್ರ ಮನೆಗಳಲ್ಲೂ ಕೂಡ ಮೋದಿ ಅವರಿಗೆ ಮತ ಕೊಡಬೇಕು, ಈ ದೇಶ ಸುಭದ್ರವಾಗಿರಬೇಕು ಅಂತಂದ್ರೆ, ಈ ದೇಶ ಮತ್ತಷ್ಟು ಪ್ರಗತಿ ಆಗಬೇಕು ಅಂತಂದ್ರೆ ಮೋದಿಯವರಿಗಿನ್ನ ದೊಡ್ಡ ನಾಯಕರು, ಯಶಸ್ವಿ ನಾಯಕರು ಯಾರೂ ಇಲ್ಲ ಅಂತೇಳಿ ಅವ್ರು ತೀರ್ಮಾನ ಮಾಡಿದ್ದಾರೆ. ಮತ್ತು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಗೆಲುವಾಗಬೇಕು ಅಂತಂದ್ರೆ ಮಾನ್ಯ ನರೇಂದ್ರ ಮೋದಿಯವರು ಒಬ್ಬ ಅತ್ಯಂತ ಸರಳ ಕುಟುಂಬದಿಂದ ಬಂದಂಥವರು. ಮೊದಲನೇ ಅಹಿಂದ ವರ್ಗದ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಆಗಿದ್ದಾರೆ. ಇದಕ್ಕೆ ಮುಂಚೆ ಯಾರು ಹಿಂದುಳಿದ ವರ್ಗದ ನಾಯಕರಾಗಿಲ್ಲ. ಮೊದಲನೇ ಹಿಂದುಳಿದ ನಾಯಕರು ಪ್ರಧಾನಮಂತ್ರಿ ಆಗಿದ್ದಾರೆ. ಎಲ್ಲ ಹಿಂದುಳಿದ ವರ್ಗಗಳ ಜನಸಾಮಾನ್ಯರು, ರೈತರು, ಮಹಿಳೆಯರು, ವಿಶೇಷವಾಗಿ ಯುವಕರು, ಯುವಶಕ್ತಿ ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಬೆನ್ನಿಗಿದೆ. ಯಾರು ಕೂಡ ಅವರು ಮೋದಿಯವರ ಮೇಲೆ ಸೆಣಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಇರೋವರೆಗೂ ಕೂಡ ಅವರು ಪ್ರಧಾನಮಂತ್ರಿಗಳಾಗಿ ದೇಶದಲ್ಲಿ ಮುಂದುವರಿತಾರೆ. ಕುಮಾರಸ್ವಾಮಿ ಅವರು ಕೂಡ ತಮ್ಮ ಪರ ಪ್ರಚಾರ ಮಾಡಿದ್ರು, ಅದು ಎಷ್ಟು ಮಟ್ಟಿಗೆ ಇಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋ? ಅವರು ನೋಡಿ, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ, ಕರ್ನಾಟಕದಲ್ಲಿ ಅವ್ರ ಛಾಪ್ ಇದೆ, ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷ ಛಾಪನ್ನ ಅವರು ಮೂಡಿಸಿದ್ದಾರೆ. ಮುಖ್ಯಮಂತ್ರಿಗಳಾಗಿ 2 ಸಲ ಕಾರ್ಯನಿರ್ವಹಿಸಿದ್ದಾರೆ. ಒಂದ್ಸಲಿ ರೈತರ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಮತ್ತು ಮೊದಲನೇ ಸಲ ಆದಾಗಂತೂ ಮತ್ತಷ್ಟು ಲೋಕಪ್ರಿಯರಾಗಿ, ಜನಾನುರಾಗಿಯಾಗಿ ಒಬ್ಬ ಮುಖ್ಯಮಂತ್ರಿಗಳು ಆಗಿದ್ರು. ಮತ್ತು ರೈತರ ಒಂದು ಸಮುದಾಯದಲ್ಲಿ ವಿಶೇಷವಾಗಿ ಅವರಿಗೆ ಹೆಚ್ಚಿನ ಮನ್ನಣೆ ಇದೆ. ಜನತಾದಳದ ಶಕ್ತಿ ಈ ಭಾಗದಲ್ಲಿದೆ. ಒಂದು 3-3.5 ಲಕ್ಷ ಮತದಾರರೇ ಇದ್ದಾರೆ. ಅದು ನಮ್ಮ ಪಕ್ಷದ ಮತಕ್ಕೆ ಸೇರ್ಪಡೆ ಆದಾಗ ನಮಗೆ ಜಯ ಸುಲಭ ಆಗ್ತದೆ. ಸರ್, ಒಂದ್ ಕಡೆ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ಮತ ಕೇಳಿದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಜಾತಿಯನ್ನ ಇಟ್ಕೊಂಡು ಮತ ಕೇಳುವಂತ ಪದ್ಧತಿ ಕೂಡ ಪ್ರಾರಂಭ ಆಗಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಇದು ಬಹಳ ವರ್ಷಗಳಾಗೋಗಿದೆ. ಜಾತಿ ಹೆಸರಿನಲ್ಲಿ ಸ್ಥಿತಿವಂತರು, ಹಣವಂತರು, ಇದೇ ಮಾನದಂಡಗಳಾಗಿದೆ. ಇದು ದುರ್ಗತಿ ಅಂತ ಹೇಳ್ಬೋದು, ವಿಷಾದವನ್ನ ವ್ಯಕ್ತಪಡಿಸಬಹುದು. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಗುಣವಂತ, ಒಬ್ಬ ಪ್ರಗತಿಪರ ಆಲೋಚನೆ ಇರತಕ್ಕಂಥ, ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿಯನ್ನ, ನಾಯಕನನ್ನ ಆರಿಸಿದ್ರೆ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಇವತ್ತು ಗೆಲುವು ಸಿಗ್ತದೆ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು, ನಾನೊಬ್ಬ ಸಣ್ಣ ರೈತನ ಮಗ, ಹೀಗೆ ನಮ್ಮಂಥವ್ರು ಬರಬೇಕು. ಅತಿ ಶ್ರೀಮಂತರು, 100 ಕೋಟಿ 1000 ಕೋಟಿ ಡಿಕ್ಲೇರ್ ಮಾಡಿರ್ತಕ್ಕಂಥವ್ರಿಗೆ ಹಳ್ಳಿಯ ಜನರು, ಹಳ್ಳಿಯ ಸೊಡಗು, ಇವೆಲ್ಲ ಕೂಡ ಸೊಗಡು, ಇದರ ಬಗ್ಗೆ ಏನು ಕೂಡ ಕಲ್ಪನೆ ಇರಲ್ಲ. ಅವರ ಕಷ್ಟದ ಪರಿಚಯ ಇರಲ್ಲ, ಸಮಸ್ಯೆಗಳ ಪರಿಚಯ ಇರಲ್ಲ. ಹಾಗಾಗಿ ಬಹಳ ಸ್ಥಿತಿವಂತರು ಚುನಾವಣಾ ರಾಜಕಾರಣಕ್ಕೆ ಧುಮುಕಿದಾಗ ಕೇವಲ ಒಂದು ಹುದ್ದೆ, ನಾನು MP ಆಗಬೇಕು, MLA ಆಗಬೇಕು ಅಂತ ಬರ್ತಾರೆ ಬಿಟ್ರೆ, ಬಡವರ ಕಲ್ಯಾಣ ಮಾಡುವಂತಹ ಬದ್ಧತೆ ಆಗಲಿ ಮತ್ತು ಉತ್ಸಾಹ ಆಗಲಿ ಖಂಡಿತವಾಗಿಯೂ ಕೂಡ ಅವ್ರಿಗೆ ಇರೋದಿಲ್ಲ ಅನ್ನೋದು ನನ್ನ ಭಾವನೆ. ಕೊರೋನಾ ಅಸ್ತ್ರವನ್ನು ಇಟ್ಕೊಂಡು ಈಗ ಕಾಂಗ್ರೆಸ್ ತಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಿದೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಈಗಾಗಲೇ ಹಲವಾರು ಸಲ ನಾನು ಹೇಳಿದ್ದೇನೆ, 1 ವರ್ಷ ಸಮಯ ಇತ್ತು ಈಗ ಕಾಂಗ್ರೆಸ್ಸಿಗೆ. ಅವರು ತನಿಖಾ ಸಂಸ್ಥೆಯನ್ನು ಕೂಡ ಇವತ್ತು ತನಿಖಾ ಸಂಸ್ಥೆಗೂ ಕೂಡ ಕೊಟ್ಟಿದ್ದಾರೆ. ಒಂದೇ ಒಂದು ಸಣ್ಣ ಆರೋಪವನ್ನು ಕೂಡ ರುಜುವಾತು ಮಾಡಲಿಕ್ಕಾಗಿಲ್ಲ. ಒಂದೇ ಒಂದು ನೋಟಿಸ್ ಇಶ್ಯೂ ಮಾಡಿಲ್ಲ ಇಲ್ಲಿವರೆಗೂ ನನಗೆ. ಅದೇನು ತೋರಿಸುತ್ತೆ? ಹಾಗಾಗಿ ಅವರಿಗೆ ರಾಷ್ಟ್ರದ ಬಗ್ಗೆ ಮಾತಾಡೋಕ್ಕೆ
ದೇಶದಲ್ಲಿ ಏನು ಸಮಸ್ಯೆ ಇದೆ, ದೇಶದಲ್ಲಿ ಇವರು UPA ಕಾಲದಲ್ಲಿ ಏನು ಮಾಡಿದ್ರು ಕಾಂಗ್ರೆಸ್ ಇದ್ದಾಗ, ಅದನ್ನ ಹೇಳ್ಕೊಳ್ಳಕ್ಕೆ ಸರ್ಕಿಲ್ಲ. ಯಾಕೆಂದ್ರೆ 10 ವರ್ಷಗಳು ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲೋಗಿದ್ರು. ಅದನ್ನ ಹೊಡೆ ಈ ದೇಶದ ಜನರು ಚೀಮಾರಿ ಹಾಕಿ ಅವರನ್ನ ವಿರೋಧ ಪಕ್ಷದಲ್ಲಿ, ಅದು ವಿರೋಧ ಪಕ್ಷದಲ್ಲಿ ಏನು 40 ಸ್ಥಾನ 50 ಸ್ಥಾನಕ್ಕೆ ಸೀಮಿತಗೊಳಿಸಿದ್ದಾರೆ. ಇದು 3ನೇ ಅವಧಿ ಕೂಡ 40 ಸ್ಥಾನಕ್ಕಿಂತ ಹೆಚ್ಚು ಬರೋದಿಲ್ಲ ಅಂತ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದೆ, ಸಮೀಕ್ಷೆಗಳ ವರದಿಗಳು ಹೇಳ್ತಾ ಇದ್ದಾವೆ. ರಾಜ್ಯದಲ್ಲಿ 1 ವರ್ಷ ಆಗಿದೆ. ಯಾರಾದರೂ ಒಬ್ಬರು ಮುಖ್ಯಮಂತ್ರಿಗಳ ಆದಿಯಾಗಿ ಒಬ್ಬ ಮಂತ್ರಿ ನಾವಿಂತ ಸಾಧನೆ ಮಾಡಿದ್ದೀವಿ, ಇಂಥ ಒಂದು ದೊಡ್ಡ ಯೋಜನೆ ನಾವು ಯುವಕರು ಕೊಟ್ಟಿದ್ದೀವಿ, ಮಹಿಳೆಯರು ಕೊಟ್ಟಿದ್ದೀವಿ, ಏನಾದರೂ ಹೇಳಿ? ಏನೂ ಇಲ್ಲ. ಹಾಗಾಗಿ ಇದು ಒಂದು ಅವರ ಒಂದು ಚುನಾವಣಾ ತಂತ್ರ. ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡೋದು, ಅಪಪ್ರಚಾರ ಮಾಡೋದು, ಜನರ ದಿಕ್ಕು ಬದಲಿಸೋದು, ಇವ್ಯಾವು ಕೂಡ ಅವರ ಏನು ಅನ್ಕೊಂಡಿದ್ದಾರೆ ವ್ಯೂಹಗಳು, ತಂತ್ರಗಾರಿಕೆ, ಇದು ಯಾವೂ ನಡೆಯಲ್ಲ. ಅಲ್ಟಿಮೇಟ್ಲಿ ಪೀಪಲ್ ಆಫ್ ಚಿಕ್ಕಬಳ್ಳಾಪುರ ಅವ್ರು ತೀರ್ಮಾನ ಮಾಡಿದ್ದಾರೆ, ಪ್ರಧಾನಿಗಳಾಗಿ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾಗಿ ಸುಧಾಕರ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸರ್ 14ಕ್ಕೆ ಮೋದಿ ಅವರು ಬರ್ತಿದ್ದಾರೆ, ಅವತ್ತು ಯಾವ್ಯಾವ ಜಿಲ್ಲೆಯವರು ಬರ್ತಾರೆ, ಎಷ್ಟು ಕಾರ್ಯಕರ್ತರು ಸೇರುವಂತ ಸಾಧ್ಯತೆ ಇದೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಂದು 14ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಮಾನ್ಯ ಪ್ರಧಾನಿಗಳು ದೇವನಹಳ್ಳಿಗೆ ಬಂದು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ, ಕೋಲಾರ ಲೋಕಸಭೆ, ತುಮಕೂರು ಹಾಗೂ ಬೆಂಗಳೂರು ಉತ್ತರ, ಈ 4 ಕ್ಷೇತ್ರಗಳ ಅಭ್ಯರ್ಥಿಗಳು, 4 ಕ್ಷೇತ್ರದ ಮತದಾರರು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಹಿಸುವಂತ ನಿರೀಕ್ಷೆ ಇದೆ. ಇದಿಷ್ಟು ಡಾಕ್ಟರ್ ಕೆ ಸುಧಾಕರ್ ಅವರ ಮಾತು. ದೇವನಹಳ್ಳಿಯಿಂದ ಮನುಕುಮಾರ್ HK, ನ್ಯೂಸ್ 18 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.